ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಕೈಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಮೆಟೀರಿಯಲ್ ಇದೆ. ಇದು BK ಓಷನ್ಸ್ ಅನ್ನೋ ಯೂಟ್ಯೂಬ್ ಚಾನೆಲಿಂದ ಬಂದಿರೋದು. ಫೆಬ್ರವರಿ 19, 2026 ಒಂದು ಆಧ್ಯಾತ್ಮಿಕ ಪ್ರವಚನದ ಕೆಲವು ಭಾಗಗಳು. ಹೌದು, ಇದನ್ನ ಕೇವಲ ಒಂದು ಪ್ರವಚನ ಅಂತ ಹೇಳೋದಕ್ಕಿಂತ ಇದರಲ್ಲಿ ಕೆಲವು ಆಳವಾದ ಐಡಿಯಾಗಳಿವೆ. ಸೊ ನಮ್ಮ ಇವತ್ತಿನ ಕೆಲಸ ಏನಂದ್ರೆ ಇದರೊಳಗಿನ ಮುಖ್ಯ ವಿಚಾರಗಳು ಯಾವುವು, ಅವುಗಳ ಹಿಂದಿನ ತತ್ವಗಳೇನು, ಮತ್ತೆ ಕೇಳುಗರಿಗೆ ಅದರಿಂದ ಏನ್ ಸಿಗಬಹುದು ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಹಾಗಿದ್ರೆ ಶುರು ಮಾಡೋಣ. ಈ ಪ್ರವಚನದ ಒಂದು ಸ್ಟ್ರಕ್ಚರ್ ಇದೆಯಲ್ಲ, ಅದು ನನಗೆ ತುಂಬಾ ಇಷ್ಟವಾಯಿತು. ಇದು ಒಂದು ದೊಡ್ಡ ಭರವಸೆಯಿಂದ ಶುರುವಾಗತ್ತೆ, ಒಳ್ಳೆಯ ಕಾಲ ಬರ್ತಿದೆ ಅಂತ. ಆಮೇಲೆ ಆ ಕಾಲಕ್ಕೆ ನಾವು ಅರ್ಹರಾಗೋದು ಹೇಗೆ ಅಂತ ಪರ್ಸನಲ್ ಲೆವೆಲ್ಗೆ ಬರುತ್ತೆ. ಹೌದು ಹೌದು ಈ ಪ್ರವಚನದಲ್ಲಿ ಬೃಹಸ್ಪತಿಯ ದಶೆ ಅಂತ ಒಂದು ಮಾತು ಬರುತ್ತೆ. ಇದರರ್ಥ ಇಡೀ ಜಗತ್ತಿಗೆ, ಅದರಲ್ಲೂ ಭಾರತಕ್ಕೆ ಒಂದು ಒಳ್ಳೆಯ ಶುಭ ಕಾಲ ಬರ್ತಾ ಇದೆ ಅಂತ. ಇದೇನು ಜ್ಯೋತಿಷ್ಯದ ಭವಿಷ್ಯವಾಣಿನಾ? ಅದು ಹಾಗೆ ಕಾಣಿಸಬಹುದು, ನಿಜ. ಆದರೆ ಇದರ ಹಿಂದಿನ ಭಾವನೆ ಸ್ವಲ್ಪ ಬೇರೆ ಇದೆ. ಇದು ಒಂದು ರೀತಿ ರೂಪಕ, ಜ್ಯೋತಿಷ್ಯದ ಭಾಷೆಯನ್ನ ಆಧ್ಯಾತ್ಮಿಕ ಸ್ಥಿತಿಗೆ ಹೋಲಿಸೋ ಪ್ರಯತ್ನ. ಓ, ಓಕೆ. ಅಂದ್ರೆ ಇಷ್ಟು ದಿನ ಜಗತ್ತು ರಾಹುವಿನ ದಶೆಯಲ್ಲಿತ್ತು. ಅಂದ್ರೆ ಅಶಾಂತಿ, ಗೊಂದಲ, ದುಃಖದ ವಾತಾವರಣ. ಈಗ ಆ ಯುಗ ಮುಗಿದು ಜಗತ್ತು ಬೃಹಸ್ಪತಿಯ ದಶೆಗೆ ಕಾಲಿಡ್ತಿದೆ ಅಂತ ಹೇಳ್ತಾರೆ. ಬೃಹಸ್ಪತಿ ಅಂದ್ರೆ ಜ್ಞಾನ, ಶಾಂತಿ, ಸೌಭಾಗ್ಯದ ಸಂಕೇತ ಅಲ್ವಾ? ಸೊ ಇದೊಂದು ಕರಾಳ ರಾತ್ರಿಯ ನಂತರ ಬರುವ ಬೆಳಗಿನ ಭರವಸೆ ಇದ್ದ ಹಾಗೆ. ಓಕೆ, ಇದೊಂದು ದೊಡ್ಡ ಮಟ್ಟದ ಪಾಸಿಟಿವ್ ಬದಲಾವಣೆಯ ಮುನ್ಸೂಚನೆ. ಹಾಗಿದ್ರೆ ಈ ಹೊಸ ಯುಗದಲ್ಲಿ ಇರೋದಕ್ಕೆ ನಾವು ತಯಾರಾಗ್ಬೇಕಲ್ಲ. ಪ್ರವಚನದಲ್ಲಿ 16 ಕಲೆಗಳಲ್ಲಿ ಪರಿಪೂರ್ಣತೆ ಸಾಧಿಸಬೇಕು ಅಂತ ಹೇಳ್ತಾರೆ. ಇದು ಕೇಳೋಕೆ ತುಂಬಾ ದೊಡ್ಡ ಗುರಿ ಅನ್ಸುತ್ತೆ. ಇದು ನಿಜವಾಗಿಯೂ ಸಾಧ್ಯನಾ? ಇದಕ್ಕೆ ಯಾವುದಾದ್ರೂ ಪ್ರಾಕ್ಟಿಕಲ್ ದಾರಿ ಹೇಳಿದಾರಾ, ಅಥವಾ ಇದೊಂದು ಆದರ್ಶ ಅಷ್ಟೇನಾ? ಒಳ್ಳೆ ಪ್ರಶ್ನೆ. ಇದು ಕೇವಲ ಆದರ್ಶ ಅಲ್ಲ, ಅದಕ್ಕೊಂದು ಸ್ಪಷ್ಟವಾದ ಮಾರ್ಗವನ್ನೂ ಹೇಳಿದ್ದಾರೆ. ಉತ್ತರ ಒಂದೇ ವಾಕ್ಯದಲ್ಲಿದೆ: ಯೋಗ ಬಲವನ್ನು ಸಂಗ್ರಹಿಸುವುದು. ಯೋಗ ಬಲ ಅಂದ್ರೆ ಯೋಗಾಸನ ಮಾಡೋದಾ, ಅಥವಾ ಇದಕ್ಕೂ ಆಳವಾದ ಅರ್ಥ ಇದೆಯಾ? ಇಲ್ಲ. ಇಲ್ಲಿ ಯೋಗ ಅಂದ್ರೆ ಶಾರೀರಿಕ ವ್ಯಾಯಾಮ ಅಲ್ಲ. ಯೋಗ ಅಂದ್ರೆ ಸಂಪರ್ಕ ಅಥವಾ ನೆನಪು. ಇಲ್ಲಿ ಭಗವಂತನ ಜೊತೆಗಿನ ಮಾನಸಿಕ ಸಂಪರ್ಕ. ಓಕೆ. ಒಂದು ಸಿಂಪಲ್ ಉದಾಹರಣೆ ಅಂದ್ರೆ ನಮ್ಮ ಮೊಬೈಲ್ ಫೋನ್. ಅದಕ್ಕೆ ಚಾರ್ಜ್ ಇಲ್ಲ ಅಂದ್ರೆ ಎಷ್ಟೇ ದುಬಾರಿ ಫೋನ್ ಆದ್ರೂ ವೇಸ್ಟ್ ಅಲ್ವಾ? ಹೌದು. ಹಾಗೇನೆ ಆತ್ಮ ಅನ್ನೋ ಬ್ಯಾಟರಿಗೆ ಚಾರ್ಜ್ ಬೇಕು. ಆ ಚಾರ್ಜಿಂಗ್ ಪ್ರೋಸೆಸ್ ಇದೆಯಲ್ಲ, ಅದೇ ಈ ಯೋಗ. ಅಂದ್ರೆ ಭಗವಂತನ ನಿರಂತರ ನೆನಪು. ಇದಿಲ್ದೆ ಆತ್ಮಕ್ಕೆ ಶಕ್ತಿ ಬರೋದಿಲ್ಲ ಅಂತ ಈ ಪ್ರವಚನದ ಸಾರ. ಸರಿ, ಆತ್ಮವನ್ನು ಚಾರ್ಜ್ ಮಾಡ್ಕೊಳ್ಳೋದು. ಆದ್ರೆ ಇದಕ್ಕೂ 16 ಕಲೆಗಳಲ್ಲಿ ಪರಿಪೂರ್ಣತೆಗೂ ಏನು ಸಂಬಂಧ? ಇಲ್ಲೇ ಒಂದು ಇಂಟ್ರೆಸ್ಟಿಂಗ್ ವಿಷಯ ಬರೋದು. ಈ ಯೋಗ ಬಲವನ್ನ ಸಂಗ್ರಹಿಸೋಕೆ ಒಂದು ಸೂತ್ರ ಕೊಟ್ಟಿದ್ದಾರೆ: ದೇ ದಾನ್ ಛುಟ್ಟೆ ಗ್ರಹಣ. ಅಂದ್ರೆ ದೇಹವನ್ನು ದಾನ ಮಾಡಿದ್ರೆ ಗ್ರಹಣ ಬಿಡುತ್ತದೆ. ಒಂದು ನಿಮಿಷ, ದೇಹ ದಾನ ಮಾಡೋದಾ? ಅಂದ್ರೆ ಅಂಗಾಂಗ ದಾನದ ತರಾನ? ಗ್ರಹಣ ಅಂದ್ರೆ ಸೂರ್ಯಗ್ರಹಣ, ಚಂದ್ರಗ್ರಹಣದ ಬಗ್ಗೆನಾ ಮಾತು? ಇಲ್ಲ, ಅದು ಕೂಡ ಒಂದು ರೂಪಕ. ಇಲ್ಲಿ ಹೇಳ್ತಿರೋದು ಆತ್ಮಕ್ಕೆ ಹಿಡಿದಿರೋ ಗ್ರಹಣದ ಬಗ್ಗೆ. ಆತ್ಮಕ್ಕೆ ಹಿಡಿದಿರೋ ಗ್ರಹಣ? ಹೌದು. ಅಂದ್ರೆ ನಮ್ಮ ನಿಜ ಸ್ವರೂಪ ಈಗಾಗ್ಲೇ ಪರಿಪೂರ್ಣವಾಗಿದೆ. ಆದರೆ ಜನ್ಮ ಜನ್ಮಾಂತರಗಳಿಂದ ನಮ್ಮ ಮೇಲೆ ಕಾಮ, ಕ್ರೋಧ, ಅಹಂಕಾರ ಈ ತರಹದ ವಿಕಾರಗಳ ಮೋಡ ಕವಿದಿದೆ. ನಾನು ಈ ದೇಹ ಅನ್ನೋ ಒಂದು ತಪ್ಪು ತಿಳುವಳಿಕೆ ಇದೆಯಲ್ಲ, ದೇಹಾಭಿಮಾನ. ಅದೇ ದೇಹಾಭಿಮಾನ, ಅದೇ ಒಂದು ಕತ್ತಲೆ. ಅದು ನಮ್ಮ ಆತ್ಮದ ನಿಜವಾದ ಬೆಳಕನ್ನ ಮರೆಮಾಡಿದೆ. ಇದೇ ಆತ್ಮಕ್ಕೆ ಹಿಡಿದಿರುವ ಗ್ರಹಣ. ಓ, ಹಾಗೆ. ಇದು ಬೇರೆ ಫಿಲಾಸಫಿಗಳಲ್ಲಿ ಹೇಳೋ ಮಾಯೆ ಅಥವಾ ಅಜ್ಞಾನಕ್ಕೆ ಸಮಾನವಾದ ಕಲ್ಪನೆ ಅನ್ಬಹುದಾ? ಖಂಡಿತ. ಹೆಸರು ಬೇರೆ ಇರ್ಬೋದು, ಆದರೆ ಮೂಲ ತತ್ವ ಅದೇನೆ. ನಮ್ಮ ನಿಜವಾದ ಸ್ವರೂಪವನ್ನ ಮರೆಮಾಚೋ ಒಂದು ಪರದೆ. ಈಗ ಆ ಗ್ರಹಣವನ್ನ ಬಿಡಿಸೋಕೆ ದಾರಿ ದಾನ. ಆದರೆ ಇದು ಹಣ ಅಥವಾ ವಸ್ತುವಿನ ದಾನ ಅಲ್ಲ. ಹಾಗಿದ್ರೆ ಯಾವ ದಾನ? ಅತಿ ದೊಡ್ಡ ದಾನ ಅಂದ್ರೆ ನಮ್ಮ ದೌರ್ಬಲ್ಯಗಳನ್ನೇ ದಾನ ಮಾಡ್ಬಿಡೋದು. ನಮ್ಮೊಳಗಿನ ಕಾಮವಿಕಾರ, ದೇಹಾಭಿಮಾನ, ಅಹಂಕಾರ ಇವುಗಳನ್ನೆಲ್ಲ ಭಗವಂತನಿಗೆ ಸಮರ್ಪಿಸೋದು. ಇದು ನನ್ನದಲ್ಲ, ನಿನ್ನದು, ಇನ್ಮುಂದೆ ನೀನೇ ನಿಭಾಯಿಸು ಅಂತ ಒಂದು ಸಂಪೂರ್ಣ ಶರಣಾಗತಿ ಹೊಂದುವುದು. ವಾ, ಅಂದ್ರೆ ನಮ್ಮ ದೌರ್ಬಲ್ಯಗಳ ಜೊತೆ ಫೈಟ್ ಮಾಡೋ ಬದಲು ಇದು ನನ್ನದಲ್ಲ ಅಂತ ದೇವರಿಗೆ ಒಪ್ಸ್ಬಿಡೋದು. ಇದು ಒಂದ್ ರೀತಿಯಲ್ಲಿ ಲೆಟಿಂಗ್ ಗೋ ತಂತ್ರ ಅಲ್ವಾ? ಕರೆಕ್ಟ್. ಇಟ್ಸ್ ಅ ಸೈಕಲಾಜಿಕಲ್ ಶಿಫ್ಟ್ ಫ್ರಮ್ ಫೈಟಿಂಗ್ ಟು ಸರೆಂಡರಿಂಗ್. ಇದು ತುಂಬಾ ಪವರ್ಫುಲ್ ಅನ್ನಿಸುತ್ತೆ.
ಆದ್ರೆ ಒಂದು ಡೌಟ್, ತಮ್ಮ ತಪ್ಪುಗಳಿಗೆ ಜವಾಬ್ದಾರಿ ತಗೊಳ್ಳದೆ ಎಲ್ಲ ದೇವರಿಗೆ ಬಿಟ್ಟಿದ್ದು ಅಂತ ತಪ್ಪಿಸ್ಕೊಳ್ಳೋ ಅಪಾಯ ಇಲ್ವಾ ಇದ್ರಲ್ಲಿ? ಅತ್ಯುತ್ತಮ ಪ್ರಶ್ನೆ. ಇಲ್ಲಿ ಶರಣಾಗತಿ ಅಂದ್ರೆ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋದು ಅಂತ ಖಂಡಿತ ಅಲ್ಲ. ಬದಲಿಗೆ ನನ್ನ ಸ್ವಂತ ಶಕ್ತಿಯಿಂದ ಈ ದೌರ್ಬಲ್ಯವನ್ನ ಗೆಲ್ಲೋಕೆ ಆಗ್ತಿಲ್ಲ, ನನಗೆ ನಿನ್ನ ದೈವೀ ಶಕ್ತಿಯ ಸಹಾಯ ಬೇಕು ಅಂತ ಒಪ್ಪುಕೊಳ್ಳೋದು. ಇದು ಅಹಂಕಾರವನ್ನ ಬಿಟ್ಟು ವಿನಮ್ರರಾಗುವ ಪ್ರಕ್ರಿಯೆ. ಜವಾಬ್ದಾರಿ ಹಾಗೇ ಇರುತ್ತೆ, ಆದ್ರೆ ನಾನೇ ಮಾಡ್ತಿದ್ದೀನಿ ಅನ್ನೋ ಕರ್ತೃತ್ವದ ಭಾರ ಇಳಿಯುತ್ತೆ. ಆ ಭಾರ ಇಳಿದಾಗ್ಲೇನೆ ಆತ್ಮ ಹಗುರವಾಗಿ ಪರಿಪೂರ್ಣತೆ ಕಡೆ ಹೋಗೋಕೆ ಸಾಧ್ಯ. ಅರ್ಥ ಆಯ್ತು. ನಮ್ಮನ್ನು ನಾವು ಶುದ್ಧಿ ಮಾಡಿಕೊಂಡ ಮೇಲೆ ನಮ್ಮ ಜವಾಬ್ದಾರಿ ಕೇವಲ ನಮ್ಗೆ ಸೀಮಿತ ಆಗಿರಲ್ಲ ಅನ್ಸುತ್ತೆ. ಇದು ನಮ್ಮನ್ನು ಮುಂದಿನ ವಿಷಯಕ್ಕೆ ಕರ್ಕೊಂಡು ಹೋಗುತ್ತೆ. ಪ್ರವಚನದಲ್ಲಿ ಅವಿನಾಶಿ ಜ್ಞಾನರತ್ನಗಳ ವ್ಯಾಪಾರ ಅಂತ ಒಂದು ಮಾತು ಬರುತ್ತೆ. ಹೌದು, ಈ ವ್ಯಾಪಾರ ಅನ್ನೋ ರೂಪಕ ಇದೆಯಲ್ಲ, ಇದು ಬಹಳ ಬುದ್ಧಿವಂತಿಕೆಯಿಂದ ಕೂಡಿದೆ. ಯಾಕಂದ್ರೆ ಸಾಮಾನ್ಯವಾಗಿ ಆಧ್ಯಾತ್ಮ ಅಂದ್ರೆ ಏನನ್ನೋ ತ್ಯಾಗ ಮಾಡೋದು, ಕಷ್ಟಪಡೋದು ಅನ್ನೋ ಭಾವನೆ ಇರುತ್ತೆ ಅಲ್ವಾ? ಹೌದು. ಆದ್ರೆ ಇಲ್ಲಿ ಅದನ್ನ ಒಂದು ಲಾಭದಾಯಕ ಉದ್ಯಮ ಅಂತ ತೋರಿಸಲಾಗ್ತಿದೆ. ಲಾಭದಾಯಕ ಉದ್ಯಮ ಹೇಗೆ? ಈ ವ್ಯಾಪಾರದಲ್ಲಿ ನಮ್ಮ ಪಾಲುದಾರ ಯಾರು? ಪಾಲುದಾರನೇ ಸ್ವತಃ ಪರಮಾತ್ಮ. ಇಲ್ಲಿ ವ್ಯವಹಾರ ನಡೆಯೋದು ಹೀಗೆ. ನಾವು ನಮ್ಮಲ್ಲಿರೋ ಕಲ್ಲುಗಳಂತಹ ವ್ಯರ್ಥ ಸಂಸ್ಕಾರಗಳು, ದೌರ್ಬಲ್ಯಗಳು, ಕೆಟ್ಟ ಅಭ್ಯಾಸಗಳನ್ನ ಆತನಿಗೆ ಕೊಡಬೇಕು. ಓಕೆ. ಅದಕ್ಕೆ ಪ್ರತಿಯಾಗಿ ಆತ ನಮ್ಗೆ ಜ್ಞಾನ, ಗುಣಗಳು, ಶಕ್ತಿಗಳೆಂಬ ಅಮೂಲ್ಯವಾದ, ಎಂದಿಗೂ ನಾಶವಾಗದ ರತ್ನಗಳನ್ನ ಕೊಡ್ತಾನೆ. ನಿಮ್ಮ ಕೆಟ್ಟ ಅಭ್ಯಾಸಗಳನ್ನ ಕೊಡಿ, ಪ್ರತ್ಯಾಗಿ ಜ್ಞಾನದ ಸಂಪತ್ತು ತಗೊಳ್ಳಿ. ಇದಕ್ಕಿಂತ ಒಳ್ಳೆ ಡೀಲ್ ಎಲ್ಲಿದೆ ಹೇಳಿ? ಇದು ಕೇಳುಗರಿಗೆ ಇದೊಂದು ಕಷ್ಟದ ಸಾಧನೆ ಅಲ್ಲ, ಬದಲಿಗೆ ಒಂದು ಸ್ಮಾರ್ಟ್ ಡೀಲ್ ಅನ್ನೋ ಭಾವನೆ ಮೂಡಿಸುತ್ತೆ. ಖಂಡಿತ. ಆದ್ರೆ ಯಾವುದೇ ವ್ಯಾಪಾರದಲ್ಲಿ ಲಾಭದ ಜೊತೆ ನಷ್ಟದ ಬಗ್ಗೆನೂ ಎಚ್ಚರಿಕೆ ಇರಬೇಕಲ್ಲ. ಒಬ್ಬ ಜಾಣ ವ್ಯಾಪಾರಿ ಪ್ರತಿದಿನ ರಾತ್ರಿ ತನ್ನ ಖಾತೆ ಪುಸ್ತಕವನ್ನ ಅಂದ್ರೆ ಚಾರ್ಟ್ ಅನ್ನ ಪರಿಶೀಲಿಸ್ತಾನೆ. ನಮ್ಮ ಆಧ್ಯಾತ್ಮಿಕ ಚಾರ್ಟ್ ಅಂದ್ರೆ ದಿನವಿಡೀ ನಾವು ಎಷ್ಟು ಗಳಿಸಿದ್ದೇವೆ ಮತ್ತು ಎಷ್ಟು ಕಳ್ಕೊಂಡಿದ್ದೇವೆ ಅಂತ ಲೆಕ್ಕ ಹಾಕ್ಬೇಕಾ? ನಿಖರವಾಗಿ. ರಾತ್ರಿ ಮಲ್ಗೋ ಮುನ್ನ ಇವತ್ತು ಇಡೀ ದಿನದಲ್ಲಿ ಭಗವಂತನ ನೆನಪು ಮತ್ತು ಸೇವೆಯ ಮೂಲಕ ಎಷ್ಟು ಗಳಿಕೆ ಮಾಡಿದೆ ಮತ್ತು ವ್ಯರ್ಥ ಸಂಕಲ್ಪಗಳು, ಅನಾವಶ್ಯಕ ಮಾತುಗಳು ಅಥವಾ ಯಾರಿಗಾದರೂ ನೋವು ಕೊಟ್ಟು ನನ್ನ ಸಂಪಾದನೆಯಲ್ಲಿ ಎಷ್ಟು ನಷ್ಟ ಮಾಡ್ಕೊಂಡೆ ಅಂತ ಒಂದು ಸ್ವಪರಿಶೀಲನೆ ಮಾಡ್ಕೋಬೇಕು. ಹೀಗೆ ನಷ್ಟ ಮಾಡುವ ವ್ಯಾಪಾರಿಯನ್ನ ಪ್ರವಚನದಲ್ಲಿ ಅನಾಡಿ ವ್ಯಾಪಾರಿ ಅಂತ ಕರೆದಿದ್ದಾರೆ. ನಾವು ಜಾಣ ವ್ಯಾಪಾರಿಗಳಾಗ್ಬೇಕು, ಅನಾಡಿಗಳಲ್ಲ. ಈ ಜಾಣ ವ್ಯಾಪಾರಿಯ ಕಲ್ಪನೆ ನಮ್ಮ ದೈನಂದಿನ ಸೆಲ್ಫ್ ರಿಫ್ಲೆಕ್ಷನ್ಗೆ ಒಂದು ಫ್ರೇಮ್ವರ್ಕ್ ಕೊಡುತ್ತೆ. ಇದು ಕೇವಲ ನಮ್ಮ ವೈಯಕ್ತಿಕ ಪ್ರಗತಿಗೆ ಸೀಮಿತನಾ ಅಥವಾ ಇದಕ್ಕೂ ಮೀರಿದ ಅರ್ಥ ಇದೆಯಾ? ಖಂಡಿತ ಇದೆ. ಒಮ್ಮೆ ನಾವು ಈ ಜ್ಞಾನ ರತ್ನಗಳನ್ನ ಸಂಪಾದಿಸೋಕೆ ಶುರು ಮಾಡಿದ ಮೇಲೆ ನಮ್ಮ ಪಾತ್ರ ಬದಲಾಗುತ್ತೆ. ನಾವು ಕೇವಲ ವ್ಯಾಪಾರಿಗಳಾಗಿ ಉಳಿಯೋದಿಲ್ಲ, ನಾವು ಚೈತನ್ಯ ಜ್ಞಾನ ಗಂಗೆಗಳು ಆಡ್ತೇವೆ. ಚೈತನ್ಯ ಜ್ಞಾನ ಗಂಗೆಗಳು ಅಂದ್ರೆ ಜೀವಂತವಾಗಿರುವ ಜ್ಞಾನದ ನದಿಗಳು. ನಮ್ಮ ದೇಶದಲ್ಲಿ ಗಂಗಾ ನದಿಗೆ ಒಂದು ಪವಿತ್ರ ಸ್ಥಾನ ಇದೆ, ಪಾಪಗಳನ್ನ ತೊಳೆಯುತ್ತೆ ಅನ್ನೋ ನಂಬಿಕೆ ಇದೆ. ಆ ಹೋಳಿಕೆನ ಇಲ್ಲಿ. ಹೌದು, ಆದ್ರೆ ಒಂದು ಮುಖ್ಯವಾದ ವ್ಯತ್ಯಾಸದೊಂದಿಗೆ ಪ್ರವಚನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಭೌತಿಕವಾದ ಜಡವಾಡ ಗಂಗಾ ನದಿಯ ನೀರು ಶರೀರವನ್ನ ಶುದ್ಧ ಮಾಡಬಹುದೇ ಹೊರತು ಆತ್ಮದ ಪಾಪಗಳನ್ನ ತೊಳೆಯೋಕೆ ಸಾಧ್ಯ ಇಲ್ಲ. ಆದರೆ ಸಾಧಕರು ಅಂದ್ರೆ ಜ್ಞಾನವನ್ನ ಪಡೆದವರು ಜೀವಂತ ನದಿಗರಿದ್ದಂತೆ. ಅವರ ಕರ್ತವ್ಯವೇ ಬೇರೆ. ಅವರ ಕರ್ತವ್ಯವೇನು ಹಾಗಿದ್ರೆ? ಅವರ ಕರ್ತವ್ಯ ಜಗತ್ತಿನ ಮೂಲೆ ಮೂಲೆಗೆ ಹೋಗಿ ಈ ಜ್ಞಾನವೆಂಬ ಪವಿತ್ರ ನೀರನ್ನ ಎಲ್ಲರಿಗೂ ನೀಡುವುದು, ಭಗವಂತನ ನಿಜವಾದ ಪರಿಚಯ ಮಾಡಿಕೊಟ್ಟು ಆತ್ಮಗಳು ತಮ್ಮ ಪಾಪಗಳನ್ನ ಹೇಗೆ ತೊಳೆಯಬಹುದು ಅನ್ನೋ ದಾರಿಯನ್ನ ತೋರಿಸೋದು. ಹೀಗೆ ಅವರು ಇತರರನ್ನು ಪಾವನಗೊಳಿಸ್ತಾರೆ. ಈ ದೊಡ್ಡ ಸೇವೆ ಮಾಡೋಕೆ ಏನಾದ್ರೂ ಸಾಧನ ಅಥವಾ ಟೂಲ್ಸ್ ಇದೆಯಾ? ಇದೆ. ಪ್ರವಚನದಲ್ಲಿ ಏಣಿಯ ಚಿತ್ರ ಅಥವಾ ಸೃಷ್ಟಿ ಚಕ್ರದ ಚಿತ್ರದ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ. ಇದು ಕೇಳುಗರಿಗೆ ಹೊಸದಾಗಿರ್ಬೋದು, ಆದರೆ ಈ ವಿಚಾರಧಾರೆಯಲ್ಲಿ ಇದು ಒಂದು ಪ್ರಮುಖ ಬೋಧನಾ ಸಾಧನ. ಓಕೆ. ಈ ಒಂದು ಚಿತ್ರವನ್ನ ನೋಡಿದ ತಕ್ಷಣ ಒಬ್ಬ ಆತ್ಮನ 84 ಜನ್ಮಗಳ ಸಂಪೂರ್ಣ ಕಥೆ, ಅವನ 7 ಬೀಳುಗಳ ಚಕ್ರ ಸ್ಪಷ್ಟವಾಗಿ ಅರ್ಥವಾಡುತ್ತೆ ಅಂತಾರೆ. ಇದು ಮಾತನಾಡದೆ ಜ್ಞಾನವನ್ನು ನೀಡುವ ಒಂದು ಶಕ್ತಿಶಾಲಿ ಸಾಧನ. ಓಕೆ. ಅಂದ್ರೆ ವೈಯಕ್ತಿಕ ಸಾಧನೆಯಿಂದ ಶುರುವಾಗಿ ಅದು ವಿಶ್ವ ಸೇವೆಗೆ ವಿಸ್ತರಿಸುತ್ತೆ. ಈ ವಿಶ್ವ ಸೇವೆ ಮಾಡ್ಬೇಕಾದ್ರೆ ಮೊದಲು ನಮ್ಮನ್ನಾವು ಸರಿಪಡಿಸ್ಕೋಬೇಕಲ್ಲ? ಪ್ರವಚನದಲ್ಲಿ ಕೇಳಿದ ಒಂದು ಪ್ರಶ್ನೆ ನನ್ನ ಮನಸ್ಸಿಗೆ ತುಂಬಾ ನಾಟಿತ್ತು. ನಮ್ಮೊಳಗೆ ಯಾವ್ದಾದ್ರೂ ಸಣ್ಣ ಪುಟ್ಟ ಮುಳ್ಳಿದ್ಯಾ? ಇದು ಬಹಳ ಸೂಕ್ಷ್ಮವಾದ ಮತ್ತು ಆಳವಾದ ಆತ್ಮಪರಿಶೀಲನೆಗೆ ಪ್ರೇರೇಪಿಸುವ ಪ್ರಶ್ನೆ.
ಇಲ್ಲಿ ಕೇವಲ ದೊಡ್ಡ ವಿಕಾರಗಳಾದ ಕಾಮ ಕ್ರೋಧದ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ. ಬದಲಾಗಿ ಅಸೂಯೆ, ನನ್ನ ಜ್ಞಾನವೇ ಶ್ರೇಷ್ಠ ಅನ್ನೋ ಸೂಕ್ಷ್ಮ ಅಹಂಕಾರ, ಬೇರೆಯವರ ಬಗ್ಗೆ ಸುಲಭವಾಗಿ ತಪ್ಪು ಅಭಿಪ್ರಾಯ ಹೊಂದುವುದು, ಸಣ್ಣ ಸಣ್ಣ ವಿಷಯಗಳಿಗೆ ಕಿರಿಕಿರಿ ಮಾಡಿಕೊಳ್ಳುವುದು, ಇಂತಹ ಸಣ್ಣ ಪುಟ್ಟ ಮುಳ್ಳುಗಳ ಬಗ್ಗೆ ಎಚ್ಚರಿಸಿದ್ದಾರೆ. ನನ್ಗೆ ಮುಳ್ಳುಗಳ ಕಾಡು ಮತ್ತು ಹೂವಿನ ತೋಟ ಅನ್ನೋ ಹೋಲಿಕೆ ಇದೆಯಲ್ಲ, ಅದು ಬಹಳ ಇಷ್ಟ ಆಯ್ತು. ಯಾಕಂದ್ರೆ ಇದು ಕೇವಲ ದೊಡ್ಡ ತಪ್ಪುಗಳ ಬಗ್ಗೆ ಮಾತಾಡ್ತಿಲ್ಲ, ಬದಲಿಗೆ ನಾವು ದಿನನಿತ್ಯದ ಮಾತುಕತೆಯಲ್ಲಿ ಬೇರೆಯವರಿಗೆ ಹೇಗೆ ಸಣ್ಣ ಪುಟ್ಟ ನೋವು ಕೊಡಬಹುದು ಅನ್ನೋದರ ಬಗ್ಗೆ ಯೋಚನೆ ಮಾಡಿಸುತ್ತೆ. ಖಂಡಿತ. ಕಲಿಯುಗವನ್ನ ಮುಳ್ಳುಗಳ ಕಾಡು ಅಂತ ಹೋಲಿಸಲಾಗಿದೆ. ಇಲ್ಲಿ ಎಲ್ಲರೂ ಪರಸ್ಪರ ಚುಚ್ಚುತ್ತಾರೆ, ನೋವು ಕೊಡ್ತಾರೆ, ಸಂಬಂಧಗಳಲ್ಲಿ ಬಿರುಕು ಮೂಡುತ್ತೆ. ಇದಕ್ಕೆ ವಿರುದ್ಧವಾಗಿ ಸತ್ಯಯುಗವನ್ನ ಹೂವಿನ ತೋಟ ಅಂತ ವರ್ಣಿಸಲಾಗಿದೆ. ಅಲ್ಲಿ ಎಲ್ಲರೂ ಪರಸ್ಪರ ಸುಖ ಮತ್ತು ಸುಗಂಧವನ್ನ ಹಂಚಿಕೊಳ್ತಾರೆ. ನಮ್ಮ ಗುರಿ ಸ್ಪಷ್ಟವಾಗಿದೆ. ಇತರರಿಗೆ ನೋವು ಕೊಡುವ, ಚುಚ್ಚುವ ಮುಳ್ಳಾಗದೆ ಎಲ್ಲರಿಗೂ ಖುಷಿ ಮತ್ತು ಶಾಂತಿಯ ಸುಗಂಧವನ್ನು ಬೀರುವ ಹೂವಾಗಿ ಬಾಳ್ಬೇಕು. ನಮ್ಮ ಮಾತು, ನಮ್ಮ ದೃಷ್ಟಿ, ನಮ್ಮ ನಡತೆ ಎಲ್ಲವೂ ಹೂವಿನಂತೆ ಮೃದುವಾಗಿರಬೇಕು. ಇದು ನಮ್ಮ ವ್ಯಕ್ತಿತ್ವ ಪರಿವರ್ತನೆಯ ಬಗ್ಗೆ ಆಯ್ತು. ಈಗ ನಾವು ಕೊನೆಯ ಮತ್ತು ಬಹುಶಃ ಅತ್ಯಂತ ಆಳವಾದ ತತ್ವದ ಕಡೆಗೆ ಬರೋಣ. ಜೀವನದಲ್ಲಿ ಬರೋ ಕಷ್ಟ ಸುಖಗಳನ್ನ ಎದುರಿಸುವಕ್ಕೆ ಈ ಜ್ಞಾನ ಬಹಳ ಸಹಾಯ ಮಾಡುತ್ತೆ ಅಂತ ಹೇಳಲಾಗ್ತಿದೆ. ಅದೇ ಸೃಷ್ಟಿ ನಾಟಕದ ರಹಸ್ಯ. ಹೌದು, ಈ ಜೀವನ ಒಂದು ಅನಾದಿ ಮತ್ತು ಅವಿನಾಶಿ ನಾಟಕ. ಅಂದರೆ ಇದು ಈಗಷ್ಟೇ ಶುರುವಾದದ್ದಲ್ಲ ಮತ್ತು ಇದಕ್ಕೆ ಎಂದಿಗೂ ಅಂತ್ಯವಿಲ್ಲ. ಈ ನಾಟಕದ ಕುರಿತು ಒಂದು ಮಹಾವಾಕ್ಯವನ್ನ ಹೇಳಿದ್ದಾರೆ, ಬನಿ ಬನಾಯಿ ಬನ್ ರಹಿ ಅಬ್ ಕುಚ್ ಬನಿ ನಾಹಿ. ಅಂದ್ರೆ ಆಗಿದ್ದು ಆಗುತ್ತಿದೆ, ಹೊಸದಾಗಿ ಏನೂ ಆಗಬೇಕಿಲ್ಲ. ಇದರ ಅರ್ಥವೇನು? ಇದು ಸ್ವಲ್ಪ ಗೊಂದಲ ಅನ್ಸಬಹುದು. ಎಲ್ಲವೂ ಮೊದಲೇ ನಿರ್ಧಾರವಾಗಿದ್ರೆ ನಮ್ಮ ಪ್ರಯತ್ನಕ್ಕೆ ಬೆಲೆ ಇಲ್ವಾ? ನಮ್ಮ ಕರ್ಮಕ್ಕೆ ಜವಾಬ್ದಾರಿ ಇಲ್ವಾ? ಇದು ಬಹಳ ಸಾಮಾನ್ಯವಾದ ಮತ್ತು ನ್ಯಾಯಯುತವಾದ ಪ್ರಶ್ನೆ. ಇದರ ಅರ್ಥ ನಮ್ಮನ್ನು ಜವಾಬ್ದಾರಿಯಿಂದ ಮುಕ್ತಗೊಳಿಸೋದು ಅಂತ ಅಲ್ಲ, ಬದಲಿಗೆ ಅನಗತ್ಯ ಚಿಂತೆ ಮತ್ತು ದುಃಖದಿಂದ ಮುಕ್ತಗೊಳಿಸೋದು. ಈ ನಾಟಕದ ಪ್ರತಿಯೊಂದು ದೃಶ್ಯವೂ ಈಗಾಗಲೇ ನಿಗದಿಯಾಗಿದೆ, ಇದು ಸಾವಿರಾರು ಬಾರಿ ಪುನರಾವರ್ತನೆ ಆಗಿದೆ ಮತ್ತು ಮುಂದೆಯೂ ಹಾಗೆಯೇ ಆಗಲಿದೆ ಅನ್ನೋ ಅರಿವಿದೆಯಲ್ಲ, ಅದು ನಮ್ಮನ್ನ ನನ್ನ ಜೊತೆಗೆ ಯಾಕೆ ಹೀಗಾಯ್ತು ಅನ್ನೋ ಪ್ರಶ್ನೆಯಿಂದ ಪಾರು ಮಾಡುತ್ತೆ. ಅಂದ್ರೆ ಜೀವನದಲ್ಲಿ ನಡೆಯೋ ಘಟನೆಗಳನ್ನ ವೈಯಕ್ತಿಕವಾಗಿ ತಗೊಳ್ಳೋದನ್ನ ಕಡಿಮೆ ಮಾಡ್ಲಿಕ್ಕೆ ಇದೊಂದು ಸಾಧನ. ನಿಖರವಾಗಿ ಇದು ನಮ್ಮನ್ನ ಕರ್ತೃತ್ವದ ಭಾರದಿಂದ ಹಗುರಗೊಳಿಸುತ್ತೆ. ನಾವು ಪ್ರತಿಯೊಂದು ದೃಶ್ಯವನ್ನ ಅಂತರದಿಂದ ನೋಡೋಕೆ, ಅಂದರೆ ಸಾಕ್ಷಿಯಾಗಿರೋಕೆ ಕಲಿತೇವೆ. ಆಗ ದುಃಖದ ಪ್ರಸಂಗಗಳಲ್ಲಿ ನಾವು ಕುಗ್ಗಿ ಹೋಗೋದಿಲ್ಲ ಮತ್ತು ಸುಖದ ಪ್ರಸಂಗಗಳಲ್ಲಿ ಹಿರಿಹಿರಿ ಹಿಗ್ಗೋದಿಲ್ಲ. ಸ್ಥಿತಪ್ರಜ್ಞರಾಗಿರಲು ಸಹಾಯ ಮಾಡುತ್ತೆ. ಹೌದು, ಈ ಜ್ಞಾನ ಕೇಳೋಕೆ ಚೆನ್ನಾಗಿರುತ್ತೆ. ಆದರೆ ಬೆಂಗಳೂರು ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗ ನಾನು ಸಾಕ್ಷಿ, ಇದು ನಾಟಕ ಅಂದ್ಕೊಳ್ಳೋದು ಅಷ್ಟು ಸುಲಭವಲ್ಲ. ಆದರೆ ಅಭ್ಯಾಸದಿಂದ ಇದು ಸಾಧ್ಯ. ಖಂಡಿತ ಅಭ್ಯಾಸ ಬೇಕೇ ಬೇಕು. ಅಂತಿಮವಾಗಿ ಇದೊಂದು ರೀತಿಯಲ್ಲಿ ನಮ್ಮ ಆತಂಕವನ್ನ ಕಡಿಮೆ ಮಾಡುವ ಒಂದು ಮಾನಸಿಕ ಸಾಧನ. ಎಲ್ಲವೂ ಪೂರ್ವ ನಿರ್ಧರಿತ ಮತ್ತು ಪರಿಪೂರ್ಣ ಅನ್ನೋ ಭಾವನೆ ಭೂತಕಾಲ ಮತ್ತು ಭವಿಷ್ಯದ ಬಗ್ಗೆ ಚಿಂತಿಸೋದನ್ನ ಬಿಟ್ಟು ನಮ್ಮ ಪ್ರಸ್ತುತ ಪಾತ್ರವನ್ನ ಅತ್ಯುತ್ತಮವಾಗಿ ನಿರ್ವಹಿಸೋಕೆ ಸಹಾಯ ಮಾಡುತ್ತೆ. ಅದ್ಭುತ. ಇವತ್ತಿನ ಈ ಚರ್ಚೆಯಿಂದ ಒಂದು ಹೊಸ ಯುಗದ ಭರವಸೆಯಿಂದ ಹಿಡಿದು ಪರಿಪೂರ್ಣತೆ ಸಾಧಿಸೋ ದಾರಿ, ನಮ್ಮ ಆಧ್ಯಾತ್ಮಿಕ ಜವಾಬ್ದಾರಿಗಳ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ. ಯೋಗಬಲ, ಸ್ವಯಂ ಪರಿಶೀಲನೆ ಮತ್ತು ಸಾಕ್ಷಿಭಾವ, ಇವುಗಳ ಮೂಲಕ ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಬೋದು. ಹೌದು, ಈ ಇಡೀ ಪ್ರವಚನದಿಂದ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ 2 ಮುಖ್ಯ ಅಂಶಗಳನ್ನ ಹೇಳೋದಾದ್ರೆ, ಮೊದಲನೇದು ಸ್ವಪರಿವರ್ತನೆ. ನಮ್ಮೊಳಗಿನ ಅಹಂಕಾರ, ಕ್ರೋಧದಂತಹ ಸಣ್ಣ ಪುಟ್ಟ ಮುಳ್ಳುಗಳನ್ನು ಗುರ್ತಿಸಿ ಯೋಗಬಲದಿಂದ ಕಿತ್ತೊಗೆಯಬೇಕು. ನಾವು ಹೂವಾಗಿ ಬಾಳಬೇಕೇ ಹೊರತು ಮುಳ್ಳಾಗಲ್ಲ. ಮತ್ತು ಎರಡನೇದು ವಿಶ್ವಸೇವೆ. ನಮ್ಗೆ ಸಿಕ್ಕಿರುವ ಈ ಅವಿನಾಶಿ ಜ್ಞಾನರತ್ನಗಳ ವ್ಯಾಪಾರವನ್ನ ನಾವೂ ಮಾಡಬೇಕು ಮತ್ತು ಇತರರಿಂದಲೂ ಮಾಡಿಸಬೇಕು. ನಮ್ಮ ಸಮಯ, ಶಕ್ತಿ ಮತ್ತು ಸಂಕಲ್ಪಗಳನ್ನ ಇತರರ ಕಲ್ಯಾಣಕ್ಕಾಗಿ ಸಫಲಗೊಳಿಸೋದು. ನಮ್ಮ ಪರಿವರ್ತನೆ ಜಗತ್ತಿನ ಪರಿವರ್ತನೆಗೆ ಕಾರಣವಾಗುತ್ತೆ ಅನ್ನೋ ನಂಬಿಕೆ. ಈ ಪ್ರವಚನದ ಕೊನೆಯಲ್ಲಿ ಕೊಟ್ಟಿರೋ ವರದಾನ ಮತ್ತು ಸ್ಲೋಗನ್ ಕೂಡ ಬಹಳ ಶಕ್ತಿಯುತವಾಗಿದೆ. ದಿನದ ವರದಾನ ಹೀಗಿದೆ: ಮಾಸ್ಟರ್ ಸರ್ವಶಕ್ತಿಮಾನ್ ಭವ. ಅಂದ್ರೆ ಎಂತಹ ನಕಾರಾತ್ಮಕ ವಾತಾವರಣದ ಮಧ್ಯೆಯೂ ಅಚಲ ಮತ್ತು ಅಡೋಲ ಸ್ಥಿತಿಯಲ್ಲಿರುವ ಶಕ್ತಿ ನಮ್ಮದಾಗಲಿ. ಅದಕ್ಕೆ ಪೂರಕವಾಗಿ ದಿನದ ಸ್ಲೋಗನ್ ಹೀಗಿದೆ: ವರದಾನ ನೀಡುವ ತಂದೆಯನ್ನ ನಿಮ್ಮ ನಿಜವಾದ ಸಂಗಾತಿಯನ್ನಾಗಿಸ್ಕೊಂಡ್ರೆ
ವರದಾನಗಳಿಂದ ನಿಮ್ಮ ಜೋಳಿಗೆ ಸದಾ ತುಂಬಿರುತ್ತದೆ. ಅಂದ್ರೆ ಸರ್ವಶಕ್ತಿವಂತನಾದ ಭಗವಂತನೇ ನಮ್ಮ ಜೊತೆಗಾರನಾದ್ರೆ ಶಕ್ತಿ ಮತ್ತು ವರದಾನಗಳಿಗೆ ಎಂದಿಗೂ ಕೊರತೆ ಇರೋದಿಲ್ಲ. ಅತ್ಯುತ್ತಮ. ಇಂದಿನ ಈ ಚರ್ಚೆಯನ್ನು ಕೇಳುಗರಿಗಾಗಿ ಒಂದು ಚಿಂತನೆಯೊಂದಿಗೆ ಮುಗಿಸೋಣ. ಈ ಪ್ರವಚನದಲ್ಲಿ ದೈವೀ ಸಂಸ್ಕಾರಗಳನ್ನು ನಕಲು ಅಥವಾ ಕಾಪಿ ಮಾಡುವ ಮೂಲಕ ನಮ್ಮಲ್ಲಿ ಏಕತೆಯನ್ನು ತರಬಹುದು ಅಂತ ಹೇಳಲಾಗಿದೆ. ಹಾಗಾದ್ರೆ ನಮ್ಮ ದೈನಂದಿನ ಸಂಬಂಧಗಳಲ್ಲಿ ಒಂದು ದೊಡ್ಡ ಸಕಾರಾತ್ಮಕ ಬದಲಾವಣೆ ತರಲು ನಾವೆಲ್ಲರೂ ಅಳವಡಿಸಿಕೊಳ್ಳಬಹುದಾದ ಆ ಒಂದೇ ಒಂದು ದೈವೀ ಸಂಸ್ಕಾರ ಯಾವುದು ಮತ್ತು ಯಾಕೆ ಅದು ಮುಖ್ಯ ಅಂತ ನೀವೇ ಯೋಚಿಸಿ.